ಸಣ್ಣ ಕಿಪ್ಪತ್ತಿಗೆ ಇದನ್ನು ತಿಂದದ್ದು ನೆನಪಿತ್ತ ನಿಮಗೆ? ರಸಗುಲ್ಲ ಅಂತ ಚಿಕ್ಕ ಚಿಕ್ಕ ತಿಂತಿದ್ದೆ, ಬಟ್ ಈ ಥರದಕ್ಕೆ ಎಂತ ಅಂತ ನಂಗೆ ಗೊತ್ತಿಲ್ಲ. ಬಟ್ ಇದೇ ಥರ ರೌಂಡ್ ರೌಂಡ್ ಬರ್ತಿತ್ತು, ನಾನು ಅದಕ್ಕೆ ರಸಗುಲ್ಲ ಅಂತ ಹೇಳ್ತಾಯಿದ್ದೆ. ಬಟ್ ಚೈಲ್ಡ್ಹುಡ್ಡು 1 ರೂಪಾಯಿಗೆ 4 ಸಿಗ್ತಾ ಇತ್ತು ಅದು ಅವಾಗ. ಬಟ್ ಇದು ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗಿ. ಹಾಯ್ ಗೈಸ್, ಇವತ್ತು ನಾವು ಹೋಗ್ತಾ ಇರೋದು ಸ್ವಲ್ಪ ಸ್ಟ್ರೀಟ್ ಫುಡ್ ಎಲ್ಲ ತಿನ್ನೋಣ ಅಂತ. ಗೊತ್ತಿಲ್ಲ ಏನೆಲ್ಲ ಸಿಗುತ್ತೆ. ನಾವು ಹೋಗ್ತಾ ಇರೋದು HSRಗೆ. ಅಂದರೆ ನಾನು ತುಂಬ ರೇಸರೆಲ್ಲ ನೋಡಿದೆ, ಅಲ್ಲಿ ಸ್ಟ್ರೀಟ್ ಫುಡ್ ಎಲ್ಲ ಸಿಗುತ್ತಾ ಅಂತ. ಐ ಗೆಸ್ ಈ ಥರ ಇರುತ್ತಂತ ನಾನು ಅಂದರೆ ರೋಡಲ್ಲೆಲ್ಲ ನೆಟ್ಕೊಂಡು ಹೋಗುವಾಗ ನೋಡಿದೆ ಅಷ್ಟೇ, ಬಟ್ ಯಾವತ್ತೂ ನಾನು ತಿಂದಿಲ್ಲ. ಸೊ ನೋಡೋಣ ಇವತ್ತು ನಾನು ಏನೆಲ್ಲ ಫುಡ್ನ ಟೇಸ್ಟ್ ಮಾಡ್ತೀನಿ ಅಂತ. ಕಮ್ ಲೆಟ್ಸ್ ಗೋ. ಫುಡ್ ಕೋರ್ಟ್ ಹತ್ರ ನಾವು ಇವಾಗ ರೀಚ್ ಆದ್ವಿ. ಸೊ ತುಂಬ ಜನ ಇದ್ದಾರೆ, ನಂಗೆ ನಾಚಿಕೆ ಆಗ್ತದೆ ಶಮಿ ವಿಡಿಯೋ ಮಾಡಿ. ಮೇಲ್ಗಡೆ ರೋಸ್ ಇದೆಲ್ಲ ಹಾಕಿರ್ತಾರೆ, ಬಟ್ ಯಾವ್ದಾದ್ರು ಸಿಕ್ತಿತ್ತು ನಿಮ್ಗೆ ಒಂದಾರು? ತುಂಬ ಜನ ಇತ್ತು, ಮಾತಾಡ್ಕೊಂತಾರ ಬಟ್ ಅದು ತೊಂದರೆ ಇಲ್ಲ, ನನ್ನ ಪಾಟಿಗೆ ನಾನು ಮಾತಾಡ್ತಾ ಇದ್ದೆ. ನಾವು ಫಸ್ಟ್ ತಗೊಂಡಿದ್ದು ಕುನಾಫ. ಬಟ್ ನನಗೆ ಕುನಾಫದಲ್ಲಿ ಫಸ್ಟ್ ಚಾಕ್ಲೇಟ್ ತಿಂದಿದ್ದೆ, ಬಟ್ ಇದು ಯಾವ ಥರ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ತುಂಬ ಥರ ರೀಲ್ಸಲ್ಲೆಲ್ಲ ತುಂಬ ಸಲ ನೋಡಿದ್ದೆ. ಸೊ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ, ಬಟ್ ಚೆನ್ನಾಗಿದೆ. ಚೀಸಿ ಪೀಸಿ ಚಾಕ್ಲೇಟ್ ಫ್ಲೇವರ್ ಚೆನ್ನಾಗಿ ಬರ್ತದೆ, ಚಾಕ್ಲೇಟ್ ಫ್ಲೇವರ್ ಚೆನ್ನಾಗಿ ಬರ್ತದೆ. ಕುನಾಫ ತಿನ್ಕೊಂಡು ಬಂದ್ವಿ, ಬಟ್ ತುಂಬ ಐಟಮ್ಸ್ನೆಲ್ಲ ಅಲ್ಲಿ ಟೇಸ್ಟ್ ಮಾಡಬೇಕಂತ ನಾವು ಅಂದ್ಕೊಂಡಿದ್ದು. ಅಂದರೆ ಜಾಸ್ತಿ ತಿನ್ಕಂದ್ರೆ ಅದು ಒಂದೇ ಅಲ್ಲ, ತುಂಬ ತಿನ್ಕಂತ. ಬಟ್ ಅಲ್ಲಿ ಕುನಾಫ ತಿನ್ನುವಷ್ಟರಲ್ಲಿನೇ ಹೊಟ್ಟೆಲ್ಲ ತುಂಬಿತು, ಅದಕ್ಕೆ ಮತ್ತೆ ಬೇರೆದು ತಿನ್ನೋಕ್ಕಾಗಿಲ್ಲ. ಚಾಕ್ಲೇಟ್ ಫ್ಲೇವರೇ ಜಾಸ್ತಿ ಇತ್ತು ಆ ಥರ. ನಾವು ಬೇರೆ ಏನಾದರೂ ಫ್ಲೇವರ್ನ ಆರ್ಡ್ರ್ ಮಾಡ್ಬೋದಿತ್ತು, ಬಟ್ ಪರ್ಸ್ನಲಿ ಚಾಕ್ಲೇಟ್ ಫ್ಲೇವರ್ ನನಗೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಚಾಕ್ಲೇಟ್ ಫ್ಲೇವರ್ನ ಆರ್ಡ್ರ್ ಮಾಡಿದ್ದೆ. ಅದು ಸ್ವಲ್ಪ ತಿನ್ನುವಷ್ಟರಲ್ಲಿ ಮತ್ತೆ ಹೊಟ್ಟೆ ತುಂಬಿತು. ಶಮಿ ತಂಗಿ ಬಟ್ ಇವ್ರು ಏನು ಗೊತ್ತಾ, ನಾರ್ಮಲಿ ಈಗ ಯಾರಾದ್ರೂ ಜಾಸ್ತಿ ಜನ ಎಲ್ಲ ಹತ್ರ ಬರುವಾಗ ಓಪನ್ ಮಾಡ್ತಿರ್ತಾರೆ, ಓಪನ್ ಮಾಡ್ತಾರೆ ಆಯ್ತಾ. ಅದ್ರ ಸ್ಮೆಲ್ ನಮಗೆ ಅದನ್ನ ತಿನ್ಬೇಕು ಅನ್ಸೋದು ಪ್ರತಿ ಸಲ, ಹಂಗೆ ಅನಿಸುತ್ತೆ. ಬಟ್ ನಾನು ಅದನ್ನ ಜಾಸ್ತಿ ತಿಂತಿಲ್ಲ. ಶಮ್ಮಗೆ ಇಷ್ಟ, ಶಮ್ಮು ನಾರ್ಮಲಿ ತಗೊಂತಿರ್ತೀನಿ, ಅದನ್ನೇ ನಾನು ತಗೊಂತ, ಅದನ್ನೇ ನಾನು ತಿಂತೀನಿ. ನಮಸ್ಕಾರ. ಮಸಾಲೆ ಬೇರೆ ಥರ ಟೇಸ್ಟಾ? ನಾವು ಬೊಮ್ಮನಹಳ್ಳಿ ತಿನ್ನೋ ಥರ ಇಲ್ಲ, ಸ್ವಲ್ಪ ಬೇರೆ ಥರ ಟೇಸ್ಟ್. ಕುನಾಫ ತಿಂದ ಅಟ್ಲೀಸ್ಟ್ ನಾವು 2 ಕಿಲೋಮೀಟರ್ ನಡೀತು ಅಲ್ಲ ಶಮಿ? ಅಲ್ಲಿಂದ ಇಲ್ಲಿ 2 ಕಿಲೋಮೀಟರ್, 1 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಒಂದಷ್ಟೇನಾ? ಓಕೆ, 1.5 ಕಿಲೋಮೀಟರ್. ಅದು ನಡುವಷ್ಟರಲ್ಲಿ ಮತ್ತೆ PG ಹೋಗಿ ಮತ್ತೆ ಹಸುವಾಯ್ತು. ಇಲ್ಲ ಮಲಗಿದಲ್ಲಿ ಬೆಳಿಗ್ಗೆ ಏಳುತ್ತಿ ಮತ್ತೆ ಹಸುವಾಯ್ತು. ಇವಾಗ ನಾವಿರೋದು HSR ಆಶಾ ಟಿಫಿನ್ಸ್ ಎದುರುಗಡೆನೆ. ಒಂದಿನ ಆಶಾ ಟಿಫಿನ್ಸ್ ಕೂಡ ಬರ್ಬೇಕಂತ ಅನ್ಕೊಂತ ಇತ್ತು ನಾವು. ಬಟ್ ನಾವು ಪ್ರತಿ ಸಲ ವಾಕಿಂಗ್ ಹೋಗ್ಬೋತಿಗೆ ಎಲ್ಲಾದರೂ ಎದ್ರೆ ನಡೋದು ದಿನ ಅಂದ್ಕೊಳ್ಳೋದು ಆಶಾ ಟಿಫಿನ್ಸಿಗೆ ಹೋಗಿ ಅನ್ಕೊಂಡು. ಬಟ್ ಒಂದಿನೂ ಆಯಿಲ್ಲ. ಅಟ್ಲೀಸ್ಟ್ ಈ ವೀಕಲ್ಲೇ ಅಲ್ಲಿಗೆ ಹೋಗಿ ಅನ್ಕೊಂಡಿದ್ದೆ. 3 ಲಾಗ್ ಮಾಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು. ಸೊ ಗೊತ್ತಿಲ್ಲ ಎಂತ ಅಂತಂದು, ಬಟ್ ನಾನು ಕನ್ಸಿಸ್ಟೆನ್ಸಿಂದ ವೀಡಿಯೋ ಮಾಡಿದೆ. ಅವಾಗ ಹಾಗೆ ವೀಕಲ್ಲಿ ಒಂದು 3-4 ಟೈಮ್ಸ್ ಸಿಗ್ತಾ ಇರುವ. ಸರಿ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೆ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೆ. ಆವಾಗ ಮತ್ತೆ ಬೇರೆ ಏನಾದರೂ ತಿನ್ನೋಕ್ಕೆ ಹೋಗಿ ಅದು ಹೇಗಿದೆ ಅಂತ ಹೇಳ್ತೇನೆ. ಬಟ್ ಇವತ್ತು ತಿಂದು ಕುನಾಫ ನೀವು ಕೂಡ ಒಮ್ಮೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್.